ಅದಿಡು. ನೀನೇ ಯೋಚನೆ ಮಾಡ್ಬಿಡಮ್ಮ. ಇನ್ಸ್ಪೆಕ್ಟರ್ ಸತ್ಯ ಏನಂತ ಗೊತ್ತಾಗುತ್ತೆ. ಇನ್ಸ್ಪೆಕ್ಟರ್ ಸಮಾಧಾನ ಮಾಡ್ಕೋ ಜಯರಾಮ, ಸಮಾಧಾನ ಮಾಡ್ಕೋ. ಎಷ್ಟೇ ಆದ್ರೂ ಸಂತೋಷ. ಯಾರಮ್ಮ ಸಂತೋಷ ಅನ್ನೋರು? ನನಗೆ ಗೊತ್ತಿಲ್ವಲ್ಲ. ನಿನಗೇನಾದ್ರೂ ಅವ್ರ ಪರಿಚಯ ಇದೆಯಾ? ಅಯ್ಯೋ ಅಯ್ಯೋ ದೇವರೇ, ಇಷ್ಟು ದಿನ ಸಂಗೀತಕ್ಕೆ ಸಂಕಟ ಕೊಟ್ಟೆ, ಈಗ ನಮ್ಮನೆ ಮೇಲೂ ನಿನ್ನ ಮಕ್ಕಳ ದೃಷ್ಟಿ ಬಿತ್ತ ತಂದೆ. ಅಯ್ಯೋ, ಮನುಷ್ಯನಾದವನ ಹೃದಯದಲ್ಲಿ ಒಂದು ಬೊಗಸೆಷ್ಟಾದರೂ ಪ್ರೀತಿ, ವಾತ್ಸಲ್ಯ, ಮಮತೆ, ನನ್ನವರು ತನ್ನವರು ಅನ್ನೋ ಭಾವನೆ ಇರಬೇಕು. ಮನುಷ್ಯನಾದವನು ಮನುಷ್ಯತ್ವನೇ ಕಳ್ಕೊಂಡು ರಾಕ್ಷಸನಾದ್ರೆ ದೇವರು ಏನಮ್ಮ ಮಾಡ್ತಾನೆ? ಆಗಿದ್ದ ಆಗೋಯ್ತು ಜಯರಾಮ, ನೀನೇ ಸಂತೋಷನಿಗೆ. ಅವನು ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ನಲ್ಲಮ್ಮ. ಬೇಡ ಜಯರಾಮ, ಬೇಡ. ಅವನ್ ನಿನ್ ಮಗ ಕಣೋ, ಮಗ. ನನ್ನ ಪಾಲಿಗೆ ನನ್ನ ಮಗ ಸತ್ತೋದ. ಸತ್ತೋದವರನ್ನ ಮತ್ತೆ ನೆನಪು ಮಾಡ್ಕೋಬಾರದು. ಅದರಿಂದ ನಮ್ಮ ಮನಸ್ಸಿಗೆ ಸಂಕಟ, ದುಃಖ ಆಗುತ್ತೆ ವಿನ ಏನು ಪ್ರಯೋಜನ ಆಗೋದಿಲ್ಲ. ಬಿಡ್ತು ಅನ್ನು ಜಯರಾಮ, ಬಿಡ್ತು ಅನ್ನು. ಹಾಗೆಲ್ಲ ಮಾತಾಡಬೇಡ. ಯಾಕಮ್ಮ, ನಾನೇನು ತಪ್ಪು ಮಾತಾಡ್ತಾ ಇದ್ದೀನ? ಸುಳ್ಳು ಹೇಳ್ತಾ ಇದ್ದೀನ? ಇಲ್ವಲ್ಲ, ಸತ್ಯನೇ ಹೇಳ್ತಾ ಇದ್ದೀನಿ. ನನ್ನ ಪಾಲಿಗೆ ನನ್ನ ಮಗ ಇಲ್ಲ, ಅವನು ಸತ್ತೋಗಿದ್ದಾನೆ. ಅದು ಸತ್ಯ, ಅದನ್ನ ನಾವು ಒಪ್ಕೋಬೇಕು. ಇದನ್ನ ನಿನಗೆ ಮಾತ್ರ ಅಲ್ಲ ನೋಡು, ಅವಳಿಗೂ ಹೇಳಿದ್ದೀನಿ ಅವನು ಸತ್ತೋದ ಅಂತ. ಜಯರಾಮ, ನೀನ್ ಹೀಗೆಲ್ಲ ಮಾತಾಡಿ ನಿನ್ನಲ್ಲಿ ನೋವನ್ನು ಹೆಚ್ಚು ಮಾಡಿಕೊಂಡು ನನಗೆ ನೋವು ಕೊಡ್ಬೇಡ ಮಗನೇ, ಕೊಡ್ಬೇಡ. ಇನ್ನೇನಮ್ಮ ಮಾಡ್ಲಿ, ಇನ್ನೇನು ಮಾಡ್ಲಿ ಹೇಳು? ಈ ನನ್ನ ಪ್ರಾಣ, ಈ ನಿನ್ನ ಮಗನ ಪ್ರಾಣ ನನ್ನ ಹತ್ರ ಇರ್ಲಿಲ್ಲಮ್ಮ. ನನ್ನ ಮಗ ಸಂತೋಷನ ಹತ್ರ ಇತ್ತು. ನನ್ನ ಮಗ ಇವತ್ತು ನನ್ನ ಪ್ರಾಣನೇ ತೆಗೆದುಬಿಟ್ನಲ್ಲಮ್ಮ. ಹಾಗೆಲ್ಲ ಮಾತಾಡ್ಬೇಡ ಜಯರಾಮ. ಇನ್ನು ಹುಡುಗ ಬದ್ದಿ ಪ್ರೀತಿ ಗೀತಿ ಅಂತ ಏಕೆ ಬಿತ್ತು ಆ ಪ್ರೀತಿಗೆ? ಹಾಗಾದ್ರೆ ನಾನೇನು? ಅವನ ಮೇಲೆ ನಾನಿಟ್ಟ ಪ್ರೀತಿ, ನಂಬಿಕೆ, ಮಮತೆಗೆ ಏನಮ್ಮ ಬೆಲೆ? ಅವನಿಗೆ ಬುದ್ಧಿ ಬಂದಾಗನಿಂದ ಒಂದೇ ಒಂದು ದಿವಸ ಅವನಿಗೆ ಗದರಿ ಮಾತಾಡ್ಲಿಲ್ಲ. ಅವನು ಕೇಳಿದ್ದನ್ನೆಲ್ಲ ತಂದ್ಕೊಟ್ಟೆ. ಅವನು ಎಲ್ಲ ಆಸೆಗಳನ್ನು ನೆರವೇರಿಸ್ಕೊಟ್ಟೆ. ಅವನ ಮಗು ಆಗಿದ್ದಾಗ ನಾನು ಅವನ್ನ ಎತ್ಕೋತಿದ್ದೆ. ಹಾಗೆಲ್ಲ ಅವನ ನೆದೆಗೆ ಒದಿತಿದ್ದ. ಆಗ ನಾನು ನನ್ನ ಮಗು ನನ್ನ ನೆದೆಗೆ ಒದಿತಾ ಇದೆ ಅಂತ ಸಂತೋಷ ಪಡ್ತಾ ಇದ್ದೆ. ಆದ್ರೆ ಇವತ್ತು ಇಷ್ಟು ಬೆಳೆದ ಮೇಲೂ ನನ್ನ ಮಗ ನನ್ನ ಎದೆಗೆ ಒದ್ಬಿಟ್ನಲ್ಲಮ್ಮ. ಈಗಲೂ ಸಂತೋಷ ಪಡ್ಲ ನನ್ನ ಮಗ ನನ್ನ ಎದೆಗೆ ಒದ್ದ ಅಂತ. ಅವನ ಬಗ್ಗೆ ಬೆಟ್ಟದಷ್ಟು ಕನಸುಗಳನ್ನು ಕಟ್ಕೊಂಡಿದ್ದೆ. ಎಲ್ಲ ಒಡೆದು ಚೂರಾಗೋಯ್ತು. ಅವನ ಮೇಲಿಟ್ಟಿದ್ದ ನಂಬಿಕೆಗಳನ್ನೆಲ್ಲ ಸುಟ್ಟು ಬೂದಿ ಮಾಡ್ಬಿಟ್ಟ, ಮಣ್ಣು ಪಾಲು ಮಾಡ್ಬಿಟ್ಟ. ಆಯ್ತಮ್ಮ, ಎಲ್ಲ ಮುಗಿದೋಯ್ತು. ಇನ್ನೇನು ಉಳಿದಿಲ್ಲ, ಇಷ್ಟೇ. ನನ್ನ ಮಗನೇ ನನ್ನನ್ನು ಕೊಂದ್ಬಿಟ್ಟ.
ದೊಡ್ಡಮ್ಮ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇಷ್ಟೆಲ್ಲ ಆಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ. ಸಂಗೀತ, ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಮತ್ತಿನ್ನೇನ್ ದೊಡ್ಡಮ್ಮ, ಭದ್ರಣ್ಣ ಊರಲ್ಲಿದ್ರೆ ಎಲ್ರ ಜೊತೆ ಜಗಳ ಮಾಡ್ಕೊಂಡಿರ್ತಾನೆ. ಇಲ್ಲಿ ಬಂದು ನನ್ ಜೊತೆ ಇದ್ರೆ ಸರಿ ಹೋಗ್ತಾನೆ ಅಂತ ತಾನೆ ದೊಡ್ಡಪ್ಪ ಅವನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಈಗ ನೋಡಿದ್ರೆ ನನ್ನಿಂದಾನೇ ಭದ್ರಣ್ಣ ಸ್ಟೇಷನ್ಗೆ ಹೋಗೋ ಹಾಗಾಯ್ತು. ಯಾಕೆ ಹೀಗೆಲ್ಲ ಬೇಜಾರು ಮಾಡ್ಕೋತೀಯ? ಸಂಗೀತ, ನಮ್ ಭದ್ರ ಕೋಪಿಷ್ಟ ವರ್ಡ ಅನ್ಕೊಂಡಿದ್ದೆ. ಆದ್ರೆ ಅವನಿಗೆ ಈ ಮನೆ ಮೇಲೆ, ಈ ಮನೆಯವ್ರ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ ನೋಡು. ಅಕ್ಕ, ಈಗ ಭದ್ರಣ್ಣನ ಹೇಗಕ್ಕ ಜೈಲಿಂದ ಬಿಡಿಸೋದು? ನನಗೂ ಅದೇ ಅರ್ಥ ಆಗ್ತಿಲ್ಲ ಸೀತು. ನನ್ನ ಮಗನ ಬಗ್ಗೆ ನನಗೆ ಇವತ್ತು ತುಂಬಾ ಹೆಮ್ಮೆ ಅನಿಸ್ತಿದೆ ಸಂಗೀತ. ಅವನು ತೀರ್ಥಹಳ್ಳಿಲಿದ್ದಾಗ ಜಗಳ ಮಾಡ್ಕೊಂಡು ಬಂದಾಗ್ಲೆಲ್ಲ ಅವನ ಮೇಲೆ ತುಂಬಾನೇ ರೇಗಾಡ್ತಾ ಇದ್ದೆ. ಆದ್ರೆ ಅವನಲ್ಲಿರೋ ಒಳ್ಳೆ ಗುಣದ ಬಗ್ಗೆ ನಾನು ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ ನೋಡು. ನಮ್ ಭದ್ರ ತಾನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನನ್ನು ಕಾಪಾಡಿದ್ನಲ್ಲ, ನನಗಷ್ಟೇ ಸಾಕು ಸಂಗೀತ, ಅಷ್ಟು ಸಾಕು. ಒಂದು ಹೆಣ್ಣು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತು ಬಂದ್ಲು ಅಂದ್ರೆ ಈ ಪ್ರಪಂಚ ಅವಳ ಬಗ್ಗೆ ಏನೇನೋ ಕೆಟ್ಟದಾಗ ಆಡ್ಕೊಳ್ಳುತ್ತೆ. ಸತ್ಯ, ಭದ್ರ ಅದನ್ನೆಲ್ಲ ತಪ್ಪಿಸಿದ್ನಲ್ಲ, ನನ್ಗದೇ ಸಂತೋಷ ಕಣೆ. ದೊಡ್ಡಮ್ಮ, ಭದ್ರಣ್ಣನ ಉಪಕಾರನ ನಾವ್ ಯಾವತ್ತೂ ಮರೆಯೋದಿಲ್ಲ. ಅವ್ನು ನೋಡೋದಕ್ಕಷ್ಟೇ ಹೊರಟು, ಆದ್ರೆ ಮನಸ್ಸು ತುಂಬಾ ಮೃದು. ಹೆಣ್ಮಕ್ಳು ಅಂದ್ರೆ ತುಂಬಾ ಗೌರವ ಅವನ್ಗೆ. ಅಂಥವನು ಈಗ ಸ್ಟೇಷನ್ ಅಲ್ಲಿದ್ದಾನೆ. ಇಲ್ಲ ದೊಡ್ಡಮ್ಮ, ಹೇಗಾದ್ರೂ ಮಾಡಿ ನಾನು ಅವನ್ನ ಬಿಡಿಸ್ತೀನಿ. ಸಂಗೀತ, ಜಯರಾಮ್ ಅವ್ರಿಗೊಂದು ಫೋನ್ ಮಾಡಿ ವಿಷಯ ತಿಳಿಸಿದ್ರೆ ಅವರು ಭದ್ರನ್ ಬಿಡಿಸ್ಬೋದಲ್ವಾ? ಪದೇ ಪದೇ ಅವ್ರಿಗೆ ಫೋನ್ ಮಾಡಿ ಸಹಾಯ ಕೇಳೋದು ಚೆನ್ನಾಗಿರಲ್ಲ ಅಂತ ನಂಗೆ ಅನ್ಸುತ್ತೆ. ಹಾಗಲ್ಲ ಸೀತು, ತುಂಬಾ ದೊಡ್ಡ ವ್ಯಕ್ತಿ, ತುಂಬಾನೇ ಒಳ್ಳೆಯವರು. ಏನೇ ಸಮಸ್ಯೆಗಳಿದ್ರೂ ಸಂಕೋಚ ಪಟ್ಕೊಳ್ದೆ ನನಗೆ ಫೋನ್ ಮಾಡಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಫೋನ್ ಮಾಡಿ ಅವ್ರಿಗೆ ವಿಷಯ ತಿಳಿಸೋದೇ ಒಳ್ಳೇದು ಅಂತ ನನ್ಗನ್ನಿಸ್ತಾ ಇದೆ ಅಲ್ವಾ ದೊಡ್ಡಮ್ಮ? ಹೌದು ಕಣೆ, ಫೋನ್ ಮಾಡು. ಅಕ್ಕ, ಮಾತಾಡ್ತೀಯಾ? ಮೊಬೈಲ್ ತಗೊಂಬರ್ತೀನಿ. ಹಾ. ಅಕ್ಕ, ಹೇಳಿ ಸಂಗೀತ. ಸರ್, ಅದು ಪರವಾಗಿಲ್ಲ, ಹೇಳಿ. ನಮ್ಮ ಭದ್ರಣ್ಣನ ಪೊಲೀಸ್ನವರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ ಸರ್. ಹೌದಾ? ಹೌದು ಸರ್, ಕೆಟ್ಟ ವ್ಯಕ್ತಿ ಇದ್ದಾನೆ. ಅವನು ಯಾವಾಗ್ಲೂ ನನ್ನನ್ನು ರೇಗಿಸ್ತಾ ಇರ್ತಾನೆ. ಅದಕ್ಕೆ ಭದ್ರಣ್ಣ ಅವನ್ಗೆ ಚೆನ್ನಾಗಿ ಹೊಡೆದ್ಬಿಟ್ಟ. ಅದಕ್ಕೆ ಅವ್ನು ನೇರವಾಗಿ ಸ್ಟೇಷನ್ಗೆ ಹೋಗಿ ನನ್ನ ಮೇಲೆ ಮತ್ತೆ ಭದ್ರಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನೀವೇನು ಯೋಚನೆ ಮಾಡಬೇಡಿ, ಇನ್ನು ಅರ್ಧ ಗಂಟೆಯಲ್ಲಿ ಭದ್ರ ನಿಮ್ಮ ಮನೇಲಿ ಇರ್ತಾನೆ. ಅಂದಾಗೆ ಯಾವ ಏರಿಯಾ ಪೊಲೀಸ್ ಸ್ಟೇಷನ್ ಅಂದ್ರೆ? ಮಹಾಲಕ್ಷ್ಮೀಪುರ ಪೊಲೀಸ್ ಸ್ಟೇಷನ್ ಸರ್. ಸರಿ, ನಾನೆಲ್ಲ ನೋಡ್ಕೋತೀನಿ, ನೀವು ತಲೆ ಕೆಡಿಸ್ಕೊಬೇಡಿ. ಅವಿನಾಶ್, ಕೂಡಲೇ ಆ ಮಹಾಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನಂಬರ್ ಕಲೆಕ್ಟ್ ಮಾಡಿಕೊಡು. ವಿಷಯ ಇದೆ, ಆಮೇಲೆ ಹೇಳ್ತೀನಿ. ಹಲೋ, ನಮಸ್ಕಾರ, ನಾನು ಜಯರಾಮ್ ಮಾತಾಡ್ತಾ ಇರೋದು. ಓಹ್ ಜಯರಾಮ್ ಸರ್, ನಮಸ್ತೆ ಸರ್. ನೀವು ಭದ್ರಾ ಅನ್ನೋನ್ನ ಅರೆಸ್ಟ್ ಮಾಡಿದಾರಂತೆ, ಹೌದಾ? ಹೌದು ಸರ್,
ಅವರು ರಾಕಿ ಅನ್ನೋ ವ್ಯಕ್ತಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ಯಾರ ಸರ್. ನೋಡಿ ಇನ್ಸ್ಪೆಕ್ಟರ್, ಭದ್ರ ಅನ್ನೋನು ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡ್ತಾ ಇರೋದು. ಅವನ ಆ ಥರದವನಲ್ಲ, ತುಂಬಾ ಒಳ್ಳೆ ಹುಡುಗ. ನಡೆದಿರೋದೇನು ಅಂದ್ರೆ, ಭದ್ರನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನಲ್ಲ ರಾಕಿ ಅನ್ನೋ ಹುಡುಗ, ಭದ್ರನ್ ತಂಗಿ ಸಂಗೀತನ್ ಚುಡಾಯಿಸಿದ್ದಾರೆ. ಯಾರೇ ಆಗ್ಲಿ ಮನೆ ಹುಡುಗಿನ ಚುಡಾಯಿಸಿದ್ರೆ ಸುಮ್ಮನೆ ಇರ್ತಾರ ಹೇಳಿ. ಅದಕ್ಕೆ ಅವನಿಗೆ ಬುದ್ಧಿ ಕಲಿಸೋದಕ್ಕೆ ಭದ್ರ ಅವನಿಗೆ ಹೊಡೆದಿದ್ದಾನೆ ಅಷ್ಟೇ. ನಡೆದಿರೋದಿಷ್ಟು. ದಯವಿಟ್ಟು ನಮ್ಮ ಭದ್ರನ್ನ ರಿಲೀಸ್ ಮಾಡಿ. ಸರ್ ಅದು ಅಲ್ಲ, ನಿಮ್ಗೇನಾದ್ರು ಪ್ರಾಬ್ಲಮ್ ಆಗೋದಾದ್ರೆ ನಾನು ಕಮಿಷನರ್ ಹತ್ರನೇ ಮಾತಾಡ್ತೀನಿ. ಬೇಡ ಬಿಡಿ ಸರ್, ನಾನೇ ರಿಲೀಸ್ ಮಾಡ್ತೀನಿ. ಥ್ಯಾಂಕ್ಸ್ ಅಲ್ಲ. ರೀ ಶಂಕರಪ್ಪ, ಆ ಭದ್ರನವ್ರನ್ನ ರಿಲೀಸ್ ಮಾಡಿ. ಅಕ್ಕ 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 ಏನಾಯ್ತು? ನಿನಗೆ ಹುಚ್ಚಿಗೆ ಏನಾದ್ರು ಹಿಡ್ತಿದ್ಯಾ? ಹುಚ್ಚಿಡ್ದೈತಕ್ಕ, ಹುಚ್ಚಿಡಿಯುತ್ತೆ ಅಕ್ಕ. ನನಗಲ್ಲ, ಆ ಸಂಗೀತಾಗೆ. ಸಂಗೀತನ್ಗ ಏನ್ ಹೇಳ್ತಿದ್ಯೋ? ನಾನು ನನ್ನ ಸಂಗೀತನ ನೋಡಿ ಬಹಳ ದಿನ ಇವತ್ತು ಸಿಕ್ಕಿದ್ಲು. ಕಷ್ಟ ಸುಖ ಮಾತಾಡೋಣ ಬಾ ಅಂದೆ. ಅಷ್ಟರೊಳಗೆ ಅವ್ರ ಅಣ್ಣ ಬಂದು ನೋಡಕ ನನ್ನ ಹೆಂಗ್ ಹೊಡೆದ್ ಬಿಟ್ಟಿದ್ದಾನೆ. ಹೌದಾ? ಆಮೇಲೆ ಇನ್ನೇನಾಗುತ್ತಕ್ಕ, ನನ್ನ ಮೈ ಮೇಲಿರೋ ಬಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ ಯಾವ ರೇಂಜ್ ಹೊಡೆದಿರ್ತಾನೆ ಅಂತ. ಅಲ್ವೋ, ಅವ್ನು ಇಷ್ಟೆಲ್ಲ ಹೊಡಿವಾಗ ನೀ ಸುಮ್ನಿದ್ಯಾ? ನಾನೆಲ್ಲಿ ಸುಮ್ಮನಿದ್ದೆ, ನಾನು ಬಿಟ್ಟಿದ್ದೀನಿ. ಅವ್ನು ಶಿವನ್ ಪದ ಸೇರ್ಕೊಂಡ? ಇಲ್ಲ, ಒಂದು ಮಿಸ್ ಆಯ್ತು, ಒಂದು ಅವನೇ ತಪ್ಪಿಸ್ಕೊಂಡ್ಬಿಟ್ಟ. ನೀನೇನು ಡಿಸಪಾಯಿಂಟ್ ಆಗ್ಬೇಡಕ್ಕ. ನನ್ನ ಕೈಯಿಂದ ಮಿಸ್ ಆದ್ರೆ ಏನಂತೆ, ಪೊಲೀಸ್ನವ್ರ ಕೈಯಿಂದ ಅವನಿಗೆ ಮಿಸ್ ಆಗೋ ಚಾನ್ಸೇ ಇಲ್ಲ ಅಕ್ಕ. ಅಂದ್ರೆ ಏನ್ ಹೇಳ್ತಾ ಇದೀಯೋ? ಇಷ್ಟೊತ್ತಿಗಾಗ್ಲೇ ಪೊಲೀಸ್ನವರು ಅವರಿಬ್ರನ್ನು ಲಾಕಪ್ಗೆ ಹಾಕಿ ಅಮಾಯಕರಿಗೆ ಮೋಸ ಮಾಡ್ತೀರಾ ಅಂತ ಹೊಡಿತಾ ಇರ್ತಾರೆ. ಪರವಾಗಿಲ್ಲ ಕಣೋ, ಓದೇ ತಿಂದ್ರು ಒಳ್ಳೆ ಕೆಲ್ಸನೇ ಮಾಡಿದ್ಯಾ. ಹೇಗ್ ಹೊಡೆದಿದೆ ನೋಡ್ ಪಾಪಿ ನನ್ ಮಗ, ಒಳ್ಳೆ ನಾಯಿ ಹೊಡೆದಿದೆ. ಆಯ್ತಾಯ್ತಾಯ್ತು. ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಡ್ಯಾಡಿ ಮನಸ್ಸಿಗೆ ತುಂಬಾನೇ ನೋವು ಕೊಟ್ಬಿಟ್ಟೆ. ಈ ರೀತಿ ತೀರ್ಮಾನ ತಗೊಳ್ದೆ ನನಗೆ ಬೇರೆ ದಾರಿನೇ ಇರ್ಲಿಲ್ಲಮ್ಮ. ಇವತ್ತಿಗೆ ನನಗೆ ಈ ಮನೆಗೆ ಋಣ ಮುಗಿದೋಯ್ತಮ್ಮ. ನಿನ್ನ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ನನಗೆ ಗೊತ್ತಮ್ಮ, ನಿನಗೂ ನನ್ನ ಮೇಲೆ ಕೋಪ ಇದೆ ಅಂತ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಮ್ಮ. ಇವತ್ತಿಂದ ಈ ಸಂತೋಷ್ ಜಯರಾಮ್ ಅವ್ರ ಮಗ ಆಗಿ ಬದುಕೋದಿಲ್ಲ, ಒಬ್ಬ ನಿರ್ಗತಿನಾಗಿ ಬದುಕ್ತಾನೆ. ಅಜ್ಜಿ,
ನನ್ಗೆ ಆಶೀರ್ವಾದ ಮಾಡಿ ಅಜ್ಜಿ. ಎಲ್ಲಿಗೊಟ್ಟಿದ್ಯಾ? ಅಜ್ಜಿ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಜ್ಜಿ. ಮನೆ ಬಿಟ್ಟು ಹೋಗ್ತಿದ್ಯಾ? ಯಾಕೋ ಯಾಕೋ ಯಾಕೆ ಮನೆ ಬಿಟ್ಟು ಹೋಗ್ತಾ ಇದ್ಯಾ? ಸುಮಿತ್ರಾ, ರಾಕಿ, ಬೇಗ ಬನ್ನಿ. ಸಂತು ಮನೆ ಬಿಟ್ಟು ಹೋಗ್ತಿದ್ದಾನೆ, ಮನೆ ಬಿಟ್ಟು ಹೋಗ್ತಿದ್ದಾನೆ. ನಾನು ಕ್ಷಮಿಸ್ಬಿಡಿ ಅಜ್ಜಿ. ಅಪ್ಪನ ಆಸೆ ಅಂತೂ ನೆರವೇರ್ಸಕ್ಕಾಗ್ಲಿಲ್ಲ. ಅವ್ರು ಆಡಿದ ಮಾತನ್ನಾದ್ರೂ ನೆರವೇರಿಸ್ತೀನಿ. ಅಣ್ಣ ಏನೋ ಕೋಪದಲ್ಲಿ ಬಂದು ಮಾತಾಡಿದಾನೆ. ಅಷ್ಟಕ್ಕೆ ಮನೆ ಬಿಟ್ಟು ಹೋಗೋ ನಿರ್ಧಾರ ತಗೊಳ್ಳೋದು ತಪ್ಪು ಸಂತೋಷ್. ಅಪ್ಪನ ಮನಸ್ಸೇನು ಅಂತ ನಂಗೆ ಚೆನ್ನಾಗಿ ಗೊತ್ತು ಅತ್ತೆ. ಅವ್ರಿಗೆ ನನ್ನ ಮುಖ ನೋಡಕ್ಕೂ ಇಷ್ಟ ಇಲ್ಲ. ಇರೋ ಸಂಬಂಧನ ಕಳ್ಕೊಂಡು ಹೊಸ ಸಂಬಂಧನ ಪಡ್ಕೊಳ್ತಾ ಇದ್ದೀನಿ. ಹೀಗೆಲ್ಲ ಆಗ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿತ್ತು. ಯಜಮಾನ್ರೆ, ಈ ರೀತಿ ಮಾತಾಡಬೇಡಿ. ನೀವು ಮನೆ ಬಿಟ್ಟು ಹೋದ್ರೆ ಈ ಮನೆಯಿಂದ ಸಂತೋಷವು ದೂರವಾಗ್ಬಿಡುತ್ತೆ. ಅಲ್ಲ ಕಣೋ ಸಂತು, ಕೋಪದಲ್ಲಿ ಮಾವ ಏನೋ ಹಾಗಂದ್ರು ಅಂತ ನೀನು ಸಮಾಧಾನದಿಂದ ಇರ್ದೇ ಇದ್ರೆ ಹೇಗೆ ಹೇಳು? ಪ್ಲೀಸ್, ಈ ಹುಚ್ಚಾಟ ಎಲ್ಲ ಬಿಟ್ಟು ಮೊದಲು ರೂಮ್ಗೆ ಹೋಗಿ ಆರಾಮಾಗಿ ನಿದ್ದೆ ಮಾಡು. ಮನ್ಸ್ ರಿಲ್ಯಾಕ್ಸ್ ಆದ್ರೆ ಎಲ್ಲ ಸರಿ ಹೋಗುತ್ತೆ. ನೋಡು, ಮಾವ ನಾವೆಲ್ಲ ಕೂತು ಮದ್ವೆ ವಿಷಯ ಮಾತಾಡ್ತೀವಿ. ಅವ್ರಿಗೆ ಹೇಗಾದ್ರೂ ಮಾಡಿ ಒಪ್ಪಿಸ್ತೀವಿ. ಅದು ಸಾಧ್ಯ ಆಗದೆ ಇರೋ ಮಾತು ರಾಶಿ. ಮನಸ್ಸು ಕೆಟ್ಟ ಮೇಲೆ ಜೊತೆಲಿರೋದ್ರಲ್ಲಿ ಯಾವುದೇ ಅರ್ಥನೂ ಇಲ್ಲ. ಅಜ್ಜಿ, ನೀವು ಡ್ಯಾಡಿನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಹೋಗ್ತೀನಿ. ಸಂತೋಷ್, ಸಂತು ನಿಂತ್ಕೊಳ್ಳೋ, ಹೋಗ್ಬೇಡವೋ, ಹೋಗ್ಬೇಡ ಸಂತೋಷ್. ಅಳ್ಬೇಡಮ್ಮ, ಭದ್ರಣ್ಣ, ನಿನಗೆ ಪೊಲೀಸರು ಹೊಡೆದಿಲ್ಲ ತಾನೆ? ಇಲ್ಲ ನಂದಿನಿ, ಪೊಲೀಸರು ನನಗೇನು ಹೊಡೆದಿಲ್ಲ. ಯಾವುದೋ ಒಂದು ಕಾಲ್ ಬಂತು, ಪೊಲೀಸ್ನವ್ರಿಗೆ ನನ್ನ ಮೇಲಿದ್ದ ಅನುಮಾನ ಹೋಯ್ತು, ಅದಕ್ಕೆ ನನ್ನ ಬಿಟ್ಬಿಟ್ರು. ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದವರು ಬೇರೆ ಯಾರೂ ಅಲ್ಲ, ಜೈರಾಮ್ ಸರ್. ನಾನು ಅವ್ರಿಗೆ ಫೋನ್ ಮಾಡಿ ಹೀಗಾಗಿದೆ ಅಂತ ವಿಷಯ ತಿಳಿಸ್ದೆ. ಅದಕ್ಕೆ ಅವರು ಇಮಿಡಿಯೇಟ್ ಆಗಿ ಸ್ಟೇಷನ್ಗೆ ಫೋನ್ ಮಾಡಿ ನಿನ್ನನ್ನು ಬಿಡಿಸಿದ್ದಾರೆ ಭದ್ರಣ್ಣ. ಹೌದು ಭದ್ರ, ಅಂತ ಒಳ್ಳೆ ಮನಸ್ಸಿರೋ ವ್ಯಕ್ತಿ 100 ಕಾಲ ಚೆನ್ನಾಗಿ ಬದುಕಲಿ. ಜೈರಾಮ್ ಸರ್ ನಿನ್ನನ್ನೇನೋ ಬಿಡಿಸಿದ್ರು, ಆದ್ರೆ ಆ ರಾಕಿ ಮಾಡಿರೋ ಕೆಲಸಕ್ಕೆ ನಾನ್ ಮಾತ್ರ ಅವನು ಸುಮ್ಮನೆ ಬಿಡೋದಿಲ್ಲ. ನೀನ್ ಈಗಲೂ ಹೂನು ಸಂಗೀತ, ಆ ರಾಕಿ ಸೊಂಟ ಮುರಿದು ಅವನ ಮೂಲೆಯಲ್ಲಿ ಬಿಸಾಕ್ತೀನಿ ನಾನು. ಬೇಡ ಭದ್ರಣ್ಣ, ಎಲ್ಲದಕ್ಕೂ ಒಂದು ಟೈಮ್ ಅಂತ ಇದೆ. ಅವನಿಗೆ ಹೇಗ್ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬಿಡು ಭದ್ರಣ್ಣ, ನೀನಿಲ್ಲ ಅಂತ ಬೆಳಗ್ಗೆಯಿಂದ ಯಾರೂ ಊಟ ಮಾಡಿಲ್ಲ. ನಿನ್ ಕೈಗಾಲ್ ತೊಳ್ಕೊಂಡ್ ಬಾ, ಎಲ್ರೂ ಊಟ ಮಾಡೋಣ ಬಾ. ದೊಡ್ಡಮ್ಮ, ಈಗ ಸಮಾಧಾನ ಆಯ್ತಾ? ಸಂಗೀತ,